ವಿಭಾಗದಲ್ಲಿ ಬಹುದಿನಗಳಿಂದ ನಮ್ಮ ಪಕ್ಷವನ್ನು ಕೆಪಿಸಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ST ಘಟಕ ಬಹುದಿನಗಳಿಂದ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಿ ಸರ್ಕಾರದ ಹಲವಾರು ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿರುವಂತಹ ಹಿತಭಾಷಿಕರು, ವಿವಾದರಹಿತ ನಾಯಕರು, ಜೊತೆಗೆ ನಮ್ಮ ಜಿಲ್ಲೆ ಅಲ್ಲದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಪ್ರಭಾವವನ್ನು ಇಟ್ಟುಕೊಂಡು ನಮ್ಮ ಪಕ್ಷಕ್ಕೆ ಬಹುದೊಡ್ಡ ಬೆನ್ನೆಲುಬಾಗಿ ಒಬ್ಬ ಹಿರಿಯ ಶಾಸಕರು, ಹಿರಿಯ ಮಾಜಿ ಸಚಿವರು, ಇವಾಗಿನ ಶಾಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಕೃಷ್ಣಪ್ಪರ್ ಅವರಿಗೆ, ನಮ್ಮ ಪಕ್ಷದ ಹಿರಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ಸುರ್ಜೇವಾಲ ಸಾಹೇಬರು ಮತ್ತು KC ವೇಣುಗೋಪಾಲ್ ಸಾಹೇಬರು ಪ್ರಥಮ ಹಂತದಲ್ಲಿನೇ ನಮ್ಮ ದರ್ಶನಪುರ ಸಾಹೇಬರಿಗೆ ಕ್ಯಾಬಿನೆಟ್ನಲ್ಲಿ ಅವ್ರನ್ನ ನಿಯೋಜನೆ ಮಾಡ್ತಾರಂತಕ್ಕಂಥ ನಮ್ಮದೊಂದು ಆಶಾಭಾವನೆ ಇತ್ತು. ಹಾಗಾಗಿ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹಂತದಲ್ಲಿ ನಿರಾಶೆ ಆಗಿದೆ. ಮತ್ತು ನನ್ನ ಜಿಲ್ಲೆಯೂ ಕೂಡ ಇಲ್ಲಿಯವರೆಗೆ ಯಾವ ಸಚಿವರು ಕೂಡ ಇಲ್ಲ ಅನ್ನೋದು ಕೂಡ ನನ್ನ ವೈಯಕ್ತಿಕ ನೋವು. ಹಾಗಾಗಿ ಮತ್ತೆ ಮುಂಬರುವ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಪುರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಬೇಕು, ಜೊತೆಗೆ ಜವಾಬ್ದಾರಿ ಆಗಿರ್ತಕ್ಕಂಥ ಒಂದು ದೊಡ್ಡ ಖಾತೆಯನ್ನು ಕೊಡಬೇಕು. ನಮ್ಮ ಜಿಲ್ಲೆಗೆ ಅಭಿವೃದ್ಧಿಗೆ ಭಾಳಷ್ಟು ಸಹಕಾರವನ್ನು ಆಗ್ತದೆ, ಅವರನ್ನು ಸಚಿವರನ್ನಾಗಿ ಮಾಡಿದ್ರೆ ಅಂತಕ್ಕಂಥದ್ದು ಒಂದು ವಿಷಯ. ಜೊತೆಗೆ ಅವರನ್ನು ಯಾಕೆ ಸಚಿವರನ್ನಾಗಿ ಮಾಡಬೇಕಂತ ಹೇಳಿದ್ರೆ 2-3 ಬಾರಿ ಸಚಿವರಾಗಿ 4-5 ಬಾರಿ ಶಾಸಕರಾಗಿ ಬಹುದೊಡ್ಡ ಅನುಭವವಿರ್ತಕ್ಕಂಥವರು, ಅವರ ನಡೆ ನುಡಿ ಚಾರಿತ್ರ್ಯ ಎಲ್ಲಿಯೂ ಕೂಡ ಕೆಡದೇ ಇರತಕ್ಕಂಥ ಬಹುದೊಡ್ಡ ನಾಯಕರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಜಿಲ್ಲೆಗೆ ಅವರ ಆದರ್ಶಪ್ರಾಯ ಕೂಡ ನಮ್ಮ ಪಕ್ಷಕ್ಕೆ, ನಮ್ಮ ವೈಯಕ್ತಿಕವಾಗಿ ನನಗೂ ಕೂಡ ಅಂಥ ಒಬ್ಬ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕರೆ ನಮ್ಮ ರಾಜ್ಯಕ್ಕೆ, ಜೊತೆಗೆ ರಾಜ್ಯಾದ್ಯಂತ ಒಳ್ಳೆಯ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಮ್ಮ ಜಿಲ್ಲೆಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು, ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಿರಿಯ ಮತ್ತು ಹಿರಿಯ ಮಧ್ಯಮ ವರ್ಗದ ಎಲ್ಲ ನಾಯಕರಿಗೂ ಕೂಡ ಬೆಳಲಿಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಉಸ್ತುವಾರಿಗಳಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ, ಯಾದಗಿರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸರ್ವ